ಇನ್ನು ಇದೇ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು ಇದ್ದಂತೆ, ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಇಬ್ಬರೂ ಅವರ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ರು. ಮಾರ್ಚ್ 45 ಎರಡು ಸಿನಿಮಾ ನಮ್ಮ ಸಿನಿಮಾಗಳು. ಇನ್ನ ಸುದೀಪ್ ಮತ್ತು ದರ್ಶನ್ ನಡುವೆ ಮನಸ್ತಾಪ ಇದ್ರೆ ಅದನ್ನ ಅವರೇ ಬಗೆಹರಿಸಿಕೊತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಇನ್ನು ಇದೇ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು ಇದ್ದಂತೆ, ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಇಬ್ಬರೂ ಅವರ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ರು. ಮಾರ್ಚ್ 45 ಎರಡು ಸಿನಿಮಾ ನಮ್ಮ ಸಿನಿಮಾಗಳು. ಇನ್ನ ಸುದೀಪ್ ಮತ್ತು ದರ್ಶನ್ ನಡುವೆ ಮನಸ್ತಾಪ ಇದ್ರೆ ಅದನ್ನ ಅವರೇ ಬಗೆಹರಿಸಿಕೊತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ ಇನ್ನು ಇದೇ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು ಇದ್ದಂತೆ, ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಇಬ್ಬರೂ ಅವರ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ರು. ಮಾರ್ಚ್ 45 ಎರಡು ಸಿನಿಮಾ ನಮ್ಮ ಸಿನಿಮಾಗಳು. ಇನ್ನ ಸುದೀಪ್ ಮತ್ತು ದರ್ಶನ್ ನಡುವೆ ಮನಸ್ತಾಪ ಇದ್ರೆ ಅದನ್ನ ಅವರೇ ಬಗೆಹರಿಸಿಕೊತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಹಾಯ್ ಸರ್. ಹಾಯ್. ಹೊಸ ವರ್ಷದ ಶುಭಾಶಯಗಳು ಇನ್ ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ, ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ. ಬೇಸಿಕಲಿ
ಇನ್ನು ಇದೇ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು ಇದ್ದಂತೆ, ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಇಬ್ಬರೂ ಅವರ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ರು. ಮಾರ್ಚ್ 45 ಎರಡು ಸಿನಿಮಾ ನಮ್ಮ ಸಿನಿಮಾಗಳು. ಇನ್ನ ಸುದೀಪ್ ಮತ್ತು ದರ್ಶನ್ ನಡುವೆ ಮನಸ್ತಾಪ ಇದ್ರೆ ಅದನ್ನ ಅವರೇ ಬಗೆಹರಿಸಿಕೊತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಆಯ್ ಸರ್, ಹೊಸ ವರ್ಷದ ಶುಭಾಶಯಗಳು ಇನ್ನು ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ, ಬೇಸಿಕಲಿ ಇನ್ನು ಇದೇ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು ಇದ್ದಂತೆ, ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಇಬ್ಬರೂ ಅವರ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ರು. ಮಾರ್ಚ್ 45 ಎರಡು ಸಿನಿಮಾ ನಮ್ಮ ಸಿನಿಮಾಗಳು. ಇನ್ನ ಸುದೀಪ್ ಮತ್ತು ದರ್ಶನ್ ನಡುವೆ ಮನಸ್ತಾಪ ಇದ್ರೆ ಅದನ್ನ ಅವರೇ ಬಗೆಹರಿಸಿಕೊತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಆಯ್ ಸರ್, ಹೊಸ ವರ್ಷದ ಶುಭಾಶಯಗಳು ಇನ್ನು ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ, ಬೇಸಿಕಲಿ ಇನ್ನು ಇದೇ ಸ್ಟಾರ್ ವಾರ್ ವಿಚಾರವಾಗಿ ಪ್ರೇಮ್ ಕೂಡ ರಿಪಬ್ಲಿಕ್ ಕನ್ನಡ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ದರ್ಶನ್ ಸುದೀಪ್ ಯಾವತ್ತಿಗೂ ಜೋಡೆತ್ತು ಇದ್ದಂತೆ, ಅವರಿಬ್ಬರ ನಡುವೆ ಯಾವುದೇ ಮನಸ್ತಾಪ ಇಲ್ಲ. ಇಬ್ಬರೂ ಅವರ ಸಿನಿಮಾಗಳಿಗೆ ಶುಭ ಕೋರ್ತಾ ಇದ್ರು. ಮಾರ್ಚ್ 45 ಎರಡು ಸಿನಿಮಾ ನಮ್ಮ ಸಿನಿಮಾಗಳು. ಇನ್ನ ಸುದೀಪ್ ಮತ್ತು ದರ್ಶನ್ ನಡುವೆ ಮನಸ್ತಾಪ ಇದ್ರೆ ಅದನ್ನ ಅವರೇ ಬಗೆಹರಿಸಿಕೊತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಿರ್ದೇಶಕ ಪ್ರೇಮ್ ಪ್ರತಿಕ್ರಿಯಿಸಿದ್ದಾರೆ. ಡಿಸೆಂಬರ್ ಕಳೀತಾ ಬಂತು. ಈಗಾಗಲೇ ಹೊಸ ವರ್ಷಕ್ಕೆ ಏನು ದಿನಗಣನೆ ಶುರುವಾಗಿರುವಂತದ್ದು. ಸೊ ಒಂದು ರೀತಿ ಡಿಸೆಂಬರ್ ಅಲ್ಲಿ ಸಿನಿ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಬಹುತೇಕ ಸಿನಿಮಾಗಳು ಈ ತಿಂಗಳಲ್ಲಿ ರಿಲೀಸ್ ಆಗಿರುವಂತದ್ದು. ಸೊ ಡೆವಿಲ್ ಆಗಿರ್ಬೋದು, ಮಾರ್ಕ್ ಆಗಿರ್ಬೋದು, ಸೊ 45 ಆಗಿರ್ಬೋದು, ಈ ರೀತಿ ಸಿನಿ ರಸಿಕರಿಗೆ ಒಂದು ರೀತಿ ಹಬ್ಬ. ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಿರ್ದೇಶಕರು, ನಟರು ಕೂಡ ಜೋಗಿ ಪ್ರೇಮ್ ಸರ್ ಇದೆ. ಆಯ್ ಸರ್, ಹೊಸ ವರ್ಷದ ಶುಭಾಶಯಗಳು ಇನ್ನು ಅಪ್ಕಮಿಂಗ್. ಥ್ಯಾಂಕ್ ಯು ಮಗನೇ. ವಿಶ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಹೊಸ ವರ್ಷ 26 ಬರ್ತಿದೆ. ಪ್ರೀತಿಯಿಂದ ತುಂಬಾ ಖುಷಿಯಿಂದ ಬರಮಾಡ್ಕೊಳ್ಳಿ, ಖುಷಿಯಾಗಿರಿ. ಲೈಫ್ ಚಿಕ್ಕ ತುಂಬಾ ಸ್ಮಾಲ್. ಅಣ್ಣ, ನೀವು ಕೂಡ ಸಿನಿ ರಂಗದಲ್ಲಿ ಏಳು ಬೆಳಗಳನ್ನ ಕಂಡಂತವ್ರು, ಬಹುದೊಡ್ಡ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತಂತವ್ರು. ಇತ್ತೀಚೆಗೆ ಒಂದಿಷ್ಟು ಬೆಳವಣಿಗೆ ಶುರುವಾಗಿದೆ, ಸ್ಟಾರ್ ವಾರ್ ಎನ್ನುವಂಥದ್ದು. ಸೊ ಈ ಸುದೀಪ್ ಅವರು ಮಾತಾಡ್ತಾರೆ ಹುಬ್ಬಳ್ಳಿಯಲ್ಲಿ, ಅಂದ್ರೆ ಯುದ್ಧಕ್ಕೆ ಸಿದ್ಧರಾಗಿ ಎನ್ನುವಂಥದ್ದು. ಇವೆಲ್ಲ ಮಾತುಗಳನ್ನು ಕೇಳಿದಾಗ ಏನದು? ಸ್ಟಾರ್ ವಾರ್ ಇದಲ್ಲ, ಸ್ಟಾರ್ ವಾರ್ ಅಂತ ಅಲ್ಲ, ಬೇಸಿಕಲಿ